ನಥಿಂಗ್ ಮಾ, ಐ ಆಮ್ ಫೈನ್. ನನ್ನಿಂದ ಇನ್ನೂ ಎಷ್ಟು ನೋವು ಅನುಭವಿಸ್ತೀಯ ರಿಷಿ. ಅಮ್ಮ, ನಿನ್ನ ಹತ್ರ ಕ್ಷಮೆ ಕೇಳಕ್ಕೂ ಆಗ್ತಿಲ್ಲ. ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ಹಾಗೇನಿಲ್ಲಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ರಿಷಿ, ಆ ಅನಿಕಾ ಹಾಕಿದ ಕಂಡೀಷನ್ಗೆ ನಾನು ಹೇಗೆ ಅಷ್ಟೊಂದು ಭಯದಿಂದ ಒಪ್ಕೊಂಡೆ ಅಂತಲೇ ಗೊತ್ತಾಗ್ತಾ ಇಲ್ಲ. ರಚನಾನ ನಮ್ದೆ ಒಂದು ತಪ್ಪು ಮಾಡಿದ್ರೆ ಆ ವಿಷಯನೆಲ್ಲ ನಿಮ್ಮಿಂದ ಮುಚ್ಚಿಟ್ಟು ಇನ್ನೊಂದು ತಪ್ಪು ಮಾಡಿದೆ. ಒಳಗಿಂದ ನಾನು ತುಂಬಾ ಸ್ಟ್ರಾಂಗ್ ಅಂತ ನಾನೇ ಮೋಸ ಮಾಡಿಕೊಂಡೆ. ಎಲ್ಲದಕ್ಕಿಂತ ದೊಡ್ಡ ತಪ್ಪು ಗೊತ್ತಿದ್ದು ನಿನ್ನ ಧರ್ಮ ಸಂಕಟಕ್ಕೆ ಸಿಕ್ಕಿಸಿದ್ದು. ನನ್ನ ಮೇಲೆ ನಿನಗೆ ಕೋಪ ಇದೆ ಅಂತ ನನಗೆ ಗೊತ್ತು. ನನ್ನ ಕ್ಷಮಿಸ್ಬಿಡು ರಿಷಿ. ಅರೆ ಅಮ್ಮ, ನಿಮ್ಮ ಮೇಲೆ ಕೋಪ ಪಡೋದಕ್ಕೆ ನನ್ನ ಹತ್ರ ಕಾರಣ ಇರ್ಬೋದು. ಆದರೆ ನೀವು ನನ್ನ ಹತ್ರ ಕ್ಷಮೆ ಕೇಳಷ್ಟು ಕೋಪ ಇಲ್ಲಮ್ಮ. ಅಮ್ಮ, ನೀವು ಹೇಳಿದ್ರೆ ಏನು ಬೇಕಾದರೂ ಮಾಡ್ತೀನಿ. ನನಗೆ ಎಲ್ರಿಗಿಂತ ನೀವು ಮುಖ್ಯ ಅಮ್ಮ. ನೋವಾಯ್ತಾ ಕಂದ? ಇಲ್ಲಮ್ಮ, ನೀವು ಬ್ಯಾಂಡೇಜ್ ಕಟ್ಟಿದ್ರಲ್ಲ, ನಾಳೆ ಎಷ್ಟೊತ್ತಿಗೆಲ್ಲ ಮಾಯ ಆಗೋಗುತ್ತೆ. ವಿಡಿಯೋ ಮಾಡಿಕೊಟ್ರೆ 5 ಲಕ್ಷ ಕೊಡೋದಾಗಿ ಅನಿಕಾ ನನಗೆ ಮಾತು ಕೊಡ್ತೀನಿ. ಕಮಲಿ, ಏನ್ ಮಾಡ್ತಿದ್ಯಾ? ಹೇಳು ಮೇಲೆ. ಇಲ್ಲ ಅಜ್ಜಿ, ನಾನು ನಿಮ್ಮ ತವಾಗ ಸಮಯ ಕೇಳಬೇಕು. ನಿಮಗೆ ನನ್ನಿಂದ ಸ್ಯಾನೆ ಬೇಸರ ಆಗೈತೆ ಅಲ್ಲೂರ.
ನಡೀತೈತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಜ್ಜಿ. ನಾನು ತೇಜಸ್ ಮನೆಗೆ ಹೋದಾಗಲಿ ಅವನ್ನ ಫಂಕ್ಷನ್ ಕರ್ಕೊಂಬಂದಾಗಲಿ ನನ್ನ ಉದ್ದೇಶ ಇದ್ದಿದ್ದು ಅನೇಕಂಗೆ ಅವಳ್ತೆ ಪರ್ವಾಬೇಕು, ಎಲ್ರಿಗೂ ಇದರಿಂದ ನೆಮ್ಮದಿ ಸಿಗ್ಬೇಕು ಅನ್ನೋದೇ ಆಗಿತ್ತು. ಆದ್ರೆ ಇದರಿಂದ ಮಹಾಜನ್ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬರ್ತೈತೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಅಜ್ಜಿ. ಇಲ್ಲಿ ಗಂಟ ನೀವು ನಿಮ್ಮ ಕುಟುಂಬದ ಗೌರವನ ಹೆಂಗ್ ಕಾಪಾಡ್ಕೊಂಬಂದಿದ್ದೀರಾ ಅಂತ ನಂಗೆ ಚಂದ ಗೊತ್ತು. ನನ್ನಿಂದ ಇಂಥ ದೊಡ್ಡ ತೆಪ್ಪಾಗಿರೋದು ನಿಮ್ಮ ಮನ್ಸಿಗೆ ಖಂಡಿತ ನೋವು ತರಿಸಿರ್ತೈತೆ. ನಾನು ಏಟೇಗೆ ಸಮಯ ಕೇಳಿದ್ರು ಇದು ಸರಿ ಹೋಗಕ್ಕಿಲ್ಲ. ನನಗೆ ಸಂಸ್ಬಿಡಿ ಅಜ್ಜಿ. ಒಳ್ಳೆ ಉದ್ದೇಶ ಇಟ್ಕೊಂಡ್ ಬಂದವಳು ನೀನು, ಆದರೆ ಈ ಮನೆಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಬೇಸರ ಮಾಡ್ಕೋತಿದ್ಯಾ. ಆದರೆ ಅವಳು ಈ ಮನೇಲೇ ಹುಟ್ಟು ಬೆಳೆದವಳು. ನಿನಗಿರೋ ಅರ್ಧದಷ್ಟು ಸಂಸ್ಕಾರನೂ ಅವಳಿಗಿಲ್ವಲ್ಲ ಕಮಲಿ. ತಪ್ಪು ಮಾಡಿದವಳೆ ಕ್ಷಮೆ ಕೇಳಿಲ್ಲ, ನೀನು ಬಂದು ಕಾಲಿಟ್ಕೋತಾ ಇದೀಯ. ಎದ್ದೇಳಮ್ಮ, ನೀ ಒಳ್ಳೆ ಗುಣ ಯಾರಿಗೆ ಬರುತ್ತೆ ಹೇಳು? ಹಂಗಾರೆ ನನ್ನ ಮ್ಯಾಗ ನಿಮಗೆ ಕೋಪ ಇಲ್ಲ ಅಲ್ರ? ಖಂಡಿತ ಇಲ್ಲ. ಹೇಳು ಹೇಳು ನೀನು. ಆದರೆ ನಾನೀಗೊಂದು ಕೆಲಸ ಮಾಡಬೇಕಾಗಿದೆ ಕಮಲಿ. ಅಷ್ಟು ಜನಗಳ ಮಧ್ಯೆ ಅಷ್ಟು ಧೈರ್ಯವಾಗಿ ಎಂಗೇಜ್ಮೆಂಟ್ನ ನಿಲ್ಲಿಸಿದ್ರಲ್ಲ, ನೀವು ಗ್ರೇಟ್ ಕಮಲಿ ಅವರೇ. ಆ ಕ್ಷಣದಲ್ಲೇ ನಿಮ್ಮ ಹತ್ರ ಓಡ್ ಬಂದು ಮಂಡಿ ಊರಿ ಐ ಲವ್ ಯು ಅಂತ ಹೇಳಬೇಕು ಅಂತ ಅನ್ನಿಸ್ತಿತ್ತು. ನೀವೇ ನನಗೆಲ್ಲ, ನಾನಂದ್ರೆ ಇಷ್ಟ ತಾನೆ ಅಂತ ಕೇಳಬೇಕು ಅಂತ ಅನ್ನಿಸ್ತಿತ್ತು. ಆದರೆ ನಿಮಗೆ ನಾನೇನು ಅಂತ ಕ್ಲಾರಿಟಿ ಇಲ್ಲ. ಇನ್ನು ಜೀವನ ಪೂರ್ತಿ ನೀವೇ ನನಗೆಲ್ಲ, ನಾನಂದ್ರೆ ಇಷ್ಟ ತಾನೆ ಅಂತ ಕೇಳಬೇಕು ಅಂತ ಅನ್ನಿಸ್ತಿತ್ತು. ಆದರೆ ನಿಮಗೆ ನನ್ನ ಬಗ್ಗೆ ಏನು ಅನ್ನಿಸ್ತಿದೆ ಅಂತ ಗೊತ್ತಾಗ್ತಿಲ್ವಲ್ಲ ಕಮಲಿ ಅವರೇ. ಯಾರು? ನಾವೇಪ್ಪ ನಾವೇ. ನೀವೇನು ಇಷ್ಟೊತ್ತಲ್ಲಿ? ಇಲ್ಲೆಲ್ಲೋ ಸೆಕೆಂಡ್ ಶೋ ಫುಲ್ ರೊಮ್ಯಾಂಟಿಕ್ ಲವ್ ಸ್ಟೋರಿ ಓಡ್ತಿದೆ ಅಂತ ಕೇಳ್ಪಟ್ವಿ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಪ್ಪ. ಆದರೆ ನಾವು ಬರೋ ಅಷ್ಟರಲ್ಲಿ ಶೋನೇ ಶುರು ಆಗ್ಬಿಟ್ಟಿದೆಯಲ್ಲ ರಚನಾ. ವಾ ವಾ, ಎಂಥ ಸೀನ್ ನಡೀತಾ ಇದೆ. ಹೀರೋಗೆ ಅವನ ಮನೆಯಲ್ಲಿ ಹೇಳೋಕ್ಕೆ ಕೇಳೋಕ್ಕೆ ಯಾರೂ ಇಲ್ಲ ಅಂತ ಖುಷಿಯಾಗಿ ಐ ಲವ್ ಯು ಅಂತ ಹೀರೋಯಿನ್ಗೆ ಪ್ರಪೋಸ್ ಮಾಡ್ತೀಯಾನೆ. ಅದಕ್ಕೆ ಪ್ರಪೋಸ್ ಅಲ್ಲ, ಪ್ರಪೋಸ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದಾನೆ ಅಂತ ಹೇಳಿ. ನಮ್ಮ ಹೀರೋಗೆ ಹೀರೋಯಿನ್ ಹತ್ರ ಲವ್ ಹೇಳೋಷ್ಟು ಧೈರ್ಯ ಎಲ್ಲಿದೆ ಹೇಳಿ? ಅದು ಸರಿನೇ.
ಏನು ಕಾದೈತೋ ಏನೋ. ಅನ್ಪೂರ್ಣಮ್ಮನವ್ರು ಬೇರೆ ಸ್ಯಾನೆ ಕೋಪದಲ್ಲಿದ್ದಂಗೆ ಅವರಲ್ಲ. ಅಮ್ಮ ಎಲ್ರೂ ಬರಕ್ಕೆ ಹೇಳಿದ್ರಾ? ಯಾರ್ಯಾರು ಬರ್ತಾರೋ ಎಲ್ಲರೂ ಬರಲಿ ಅಂತ ಹೇಳಿದ್ದೆ. ಅಜ್ಜಿ ಎಲ್ರೂ ಕರೆಸ್ತವ್ರೆ ಅಂದ್ರೆ ಈಗ ಎಲ್ರ ಮುಂದೆ ಅನಿಕಂಗ್ ಬೈತಾರೆ ಅನ್ನಿಸ್ತೈತೆ. ಈಗ ನಾನು ಇಲ್ಲಿರೋದು ಅಷ್ಟೊಂದು ಸರಿಯಲ್ಲ, ಒಳ್ಳೆದೇ ವಾಸಿ. ಅಜ್ಜಿ ನಾವಿನ್ ಬರ್ತೀವಿ. ನಾನು ಹೇಳೋವರೆಗೂ ಯಾರು ಎಲ್ಲಿಗೂ ಹೋಗೋ ಹಾಗಿಲ್ಲ. ಇಷ್ಟು ವರ್ಷ ಅವಳನ್ನ ಮುದ್ದು ಮಾಡಿ ಬೆಳೆಸಿದ್ದಕ್ಕೆ ನಮ್ಮನೆ ಗೌರವವನ್ನ ಹರಾಜಾಕ್ಬಿಟ್ಲು. ಅನೀಗ ಹೋಗ್ತಿರೋ ದಾರಿ ಸರಿ ಇಲ್ಲ. ಅವಳು ಹದ್ದು ಮೀರ್ತಿದ್ದಾಳೆ ಅಂತ ನನ್ನೆಷ್ಟು ಸಲ ಹೇಳಿದ್ರು ನೀವ್ಯಾರು ನನ್ನ ಮಾತು ಕೇಳಿಲ್ಲ. ಇಂಥ ತಪ್ಪನ್ನ ಮಾಡಿರೋ ಇವಳಿಗೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಅನ್ಪೂರ್ಣ, ನಮ್ಮ ಬೇಬಿಗೆ ಇವಳು ಮಾಡಿರೋ ತಪ್ಪಿನ ಅರಿವಾಗಿದೆ ಅನ್ಸುತ್ತೆ. ಅದಕ್ಕೆ ಇನ್ನೇನು ನಿನ್ನ ಹತ್ರ ಬಂದು ಸಾರಿ ಕೇಳೋಣ ಅಂತ ಅನ್ಕೊಂಡಿದ್ಲು ಅನ್ಪೂರ್ಣ. ಸಾರಿ ಕೇಳ್ಬಿಟ್ರೆ ಹೋದ್ ಪ್ರಾಣ ವಾಪಸ್ ಬಂದ್ಬಿಡತ್ತಾ? ನಿನ್ನ ಮೊಮ್ಮಗಳು ಮಾಡಿರೋ ತಪ್ಪಿಗೆ ಜೀವನ ಪೂರ್ತಿ ಸಾರಿ ಕೇಳಬೇಕು. ನನ್ನ ನಿರ್ಧಾರ ಸರಿಯಾಗೇ ಇದೆ. ಇನ್ಮೇಲೆ ಈ ಮನೇಲಾಗ್ಲಿ ಮನೆಯವ್ರ ಮನ್ಸಲ್ಲಾಗ್ಲಿ ನಿನಗೆ ಜಾಗ ಇಲ್ಲ. ಗೆಟ್ ಲಾಸ್ಟ್. ಆ ಅನಿಕಾ ಅನ್ಕೊಂಡ ಹಾಗೆ ಎಲ್ಲ ನಡೆದಿದ್ರೆ ಈಗ ನಿನ್ನ ಮುಖದಲ್ಲಿ ಈ ನಗು ನೋಡೋಕೆ ಆಗ್ತಿತ್ತೋ ಇಲ್ವೋ? ನಿನ್ನ ನೋಡಿ ನಾನು ಜೀವನ ಪೂರ್ತಿ ಕೊರಗಬೇಕಾಗ್ತಿತ್ತು. ಮೊದಲು ತಿಂಡಿ ತಿನ್ನು, ಆಮೇಲೆ ಆಟ ಆಡುವಂತೆ. ಇದು ಒಂದು ಗೇಮ್ ಲಾಸ್ಟ್. ಪುಟಿ, ತಿಂಡಿ ತಿನ್ನುವಾಗ ಮೊಬೈಲ್ ಇಟ್ಕೊಂಡ್ರೆ ಮೇಡಮ್ ಕೋಪ ಬರುತ್ತೆ. ಇಡು ಮೊಬೈಲ್. ನೀವು ಖುಷಿಯಾಗಿರೋದು ನೋಡೋಕ್ಕೆ ತುಂಬಾನೇ ಸಂತೋಷ ಆಗುತ್ತಮ್ಮ. ನೀವು ಯಾವಾಗಲೂ ಹೀಗೆ ಇರಬೇಕು, ಹಾಗೆ ನೋಡ್ಕೋತೀನಿ.
ಅದಕ್ಕೆ ಮಂಗಳಮ್ಮ ಅವರಲ್ಲಿ ಟಿಫನ್ ಮಾಡಕ್ಕೆ ಬರಲಿಲ್ವಾ? ಅಲ್ಲ, ಪ್ರತಿ ಸಲನೂ ನಾವೇ ಕರಿಬೇಕಾ? ಇನ್ನೂ ಸಂಕೋಚ ಹೋಗಿಲ್ಲ ಅವ್ರಿಗೆ? ಇಲ್ಲ ರಿಷಿ, ನಾ ಕರ್ದೆ, ತಲೆನೋವು ಅಂತ ಮಲಗಿದ್ದಾರೆ. ಓಹೋ, ಟ್ಯಾಬ್ಲೆಟ್ ತಗೊಂಡ್ರಾ? ನಾ ಕೊಟ್ಟೆ. ಏನಮ್ಮ ಅದು? ಗಿಫ್ಟ್. ನಂಗೇನೋ ಗಿಫ್ಟ್ ತಂದಿದ್ದಾರೆ. ಅದು ನಿಂಗಲ್ಲ, ನನಗೆ ಅಲ್ವಮ್ಮ? ನಿಮ್ಗೆ ಯಾರಿಗೂ ಅಲ್ಲ, ಇದು ಒಬ್ರು ಸ್ಪೆಷಲ್ ವ್ಯಕ್ತಿಗೆ. ಏನೋ ನೆಲ ಒರೆಸೋದಕ್ಕೆ. ವರ್ಸು? ಓಹೋ, ಏನ್ ನಿನ್ ಮಾತಿನ ಅರ್ಥ? ನನ್ನ ಕಾಲಿಂದ ನಿನ್ ಕೆಲಸ ಕೆಡ್ತಾ ಇದೆ ಅಂತನಾ? ಆಗಲ್ಲ ಅಮ್ಮೋರೆ. ಇನ್ನೇನೋ ಜಾಸ್ತಿ ಮಾತಾಡ್ಬೇಡ ನೀನು. ನನ್ನ ಕಾಲ್ ಮುಟ್ಕೊಂಡು ಹಾಗೆ ಕೆಲಸ ಮಾಡ್ಕೊಂಡು ಹೋಗು. ಪುಣ್ಯ ಪುಣ್ಯ ಬರುತ್ತೆ ನಿನಗೆ. ಯಾರೋ ದಾಸಯ್ಯ ಬಂದ ಅನ್ಸುತ್ತೆ, ನೋಡೋಗು. ಅವನು ಸೆಕ್ಯೂರಿಟಿ ಮಾಡಕ್ಕೆ ಕೆಲಸ ಇಲ್ಲ, ಕೂತ್ಕೊಂಡು ತೂಗುಡಿಸ್ತಾ ಇರ್ತಾನೆ, ಬಂದವ್ರಿಗೆಲ್ಲ ಬಿಟ್ಬಿಡ್ತಾನೆ ಒಳಗೋಗು ಅಂತ. ಹೋಗಿ ಕೇಳೋದೇನು ಅಂತ. ಯಾರದು? ಯಾರಮ್ಮ ನೀನು? ಹೀಗೆಲ್ಲ ಒಳಗೆ ಶಂಭೋ ಶಂಕರ.